ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ IT ಇಂಜಿನಿಯರ್ ಆಗಿರ್ಬೋದು, ಆ ಸಂಸ್ಥೆ ಕಡೆಯಿಂದ BA BTech ನಾರ್ಮಲ್ BSc ಆಗಿರ್ಬೋದು, ಡಿಗ್ರಿ ಮಾಡಿದ್ರೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಅದು ಯಾವ ಥರ ಅಪ್ಲೈ ಮಾಡೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಡೈರೆಕ್ಟ್ ಆಗಿರೋ ಅಪ್ಲೈ ಲಿಂಕ್ ನಾನು ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಇಲ್ಲಿ ಲಾಸ್ಟ್ ಸೆಕೆಂಡ್ ಕೆರಿಯರ್ ಅಂತ ಇದೆಯಲ್ಲ, ಇದ್ರ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಆ ಕೆರಿಯರ್ ಆಪ್ಷನ್ ಯಾವ ಜಾಬ್ ವೇಕೆನ್ಸಿಗಳು ಇದಾವೆ ಅಂತಂದು ನಿಮಗೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಅದ್ರ ಮುಖಾಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇವಾಗ ನಂದು ವೆಬ್ಸೈಟ್ ಸ್ಲೋ ಇರೋ ಕಾರಣ ಲೋಡ್ ಆಗ್ತಿದೆ. ಲೋಡ್ ಆಗಿ ನಿಮ್ಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇವಾಗ ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡ್ಕೋಬೇಕು. ಈ ಸ್ಕ್ರೋಲ್ ಡೌನ್ ಮಾಡ್ಕೊಂಡಾದ್ಮೇಲೆ ಬ್ಯಾಂಕ್ ಆಫ್ ಬರೋಡಾ ಕಡೆಯಿಂದ ಆಧಾರ್ ಅಪ್ಡೇಟ್ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಏರಿಯಾ ಸೇವಿಂಗ್ ಮ್ಯಾನೇಜರ್ಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಕಂಪ್ನಿ ಏನಪ್ಪಾ ಅಂದ್ರೆ ಸೆಕ್ರೆಟರಿ ಮ್ಯಾನೇಜರ್ಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ IT ಸಪೋರ್ಟ್ ಇಂಜಿನಿಯರ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗೆ IT ಸಪೋರ್ಟ್ ಎಕ್ಸಿಕ್ಯೂಟಿವ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ತುಂಬಾ ಜಾಬ್ಗೆ ವೇಕೆನ್ಸಿಗಳಿಗೆ ಕಾಲ್ಫಾರ್ಮ್ ಮಾಡಿದೆ. ನಿಮಗೆ ಯಾವ ಜಾಬ್ ಇಷ್ಟ ಆಗುತ್ತೆ ಆ ಜಾಬ್ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಏನು ಲಾಸ್ಟ್ ಡೇಟ್ ಕೂಡ ಕೊಟ್ಟಿರ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಇದ್ರ ಮೋರ್ ಇನ್ಫಾರ್ಮೇಶನ್ ಬೇಕಪ್ಪ ಅಂದ್ರೆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಇವಾಗ ನಾನು ಜಸ್ಟ್ ಏನಪ್ಪಾ ಅಂದ್ರೆ ಆಧಾರ್ ಆಪರೇಟರ್ ಏನಪ್ಪಾ ಅಂದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಈ ಜಾಬ್ ಬಂದ್ಬಿಟ್ಟು ಆಲ್ ಓವರ್ ಪಾನ್ ಇಂಡಿಯಾ ಏನಪ್ಪಾ ಅಂದ್ರೆ ಜಾಬ್ ಇರುತ್ತೆ. ಇದ್ರ ಮುಖಾಂತರ ನೀವು ಕೆಲಸ ಮಾಡ್ತಾ ಹೋಗ್ಬೋದು. ನಾನು ಇವಾಗ ಇಲ್ಲಿ ರೈಟ್ ಸೈಡ್ ಅಪ್ಲೈ ನಾವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ಈ ಜಾಬ್ ನೇಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆಧಾರ್ ಅಪ್ಡೇಟ್ ಜಾಬ್ ಆಪರೇಟರ್ ಏನಪ್ಪಾ ಜಾಬ್ ನ ಹಾಕ್ತಾ ಇದ್ದೀರಾ. ಕೆಳಗೆ ಬಂದು ಇಲ್ಲಿ ನಿಮ್ದು ನೇಮ್ ಎಂಟ್ರಿ ಮಾಡ್ಬೇಕು. ಯಾವ ತರಪ್ಪ ಅಂದ್ರೆ SSLC ಮಾರ್ಕ್ಸ್ ಗಳಲ್ಲಿ ಯಾವ ತರ ನಿಮ್ ನೇಮ್ ಇರುತ್ತೆ ಅದೇ ತರ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ನಿಮ್ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಒಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಕೆಳಗಡೆ ಮೇಲ್ ಅಂತ ಕಾಣ್ತಾ ಇದೆಯಲ್ಲ, ನೀವು ಯಾವ್ದು ಯೂಸ್ ಮಾಡ್ತೀರಾ ಆಲ್ಮೋಸ್ಟ್ ಅದೇ ಮೇಲ್ ಎಂಟ್ರಿ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಅದೇ ಮೇಲ್ಗೆ ಯಾವ್ದು ಎಕ್ಸಾಮ್ಸ್ ಎಂಟ್ರಿ ಇದೆ, ಯಾವ್ದು ನಿಮ್ದು ಸೆಲೆಕ್ಷನ್ ಆದ್ರೆ ಮತ್ತೆ ಏನಾದ್ರು ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅದು ಎಲ್ಲ ಮೇಲ್ಗೆ ಬರುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಮೇಲ್ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿದೆ ಅಂತಂದು ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ 100 ಕ್ಯಾರೆಕ್ಟರ್ ಬರೀಬೇಕಂತ ಕೊಟ್ಟಿದ್ದಾರೆ. ನಿಮ್ದು SSLC ಆಗಿದೆ, PUC ಆಗಿದೆ, ಡಿಗ್ರಿ ಆಗಿದೆ, ಡಿಗ್ರಿ ಆಗಿ ಯಾವ ಡಿಗ್ರಿ ಆಗಿದೆ, ಡಿಗ್ರಿ ಡಬಲ್ ಡಿಗ್ರಿ ಆಗಿದೆ ಅಂತಂದು ಒಂದು 100 ವರ್ಡ್ಸ್ ಅಲ್ಲಿ ನಿಮ್ದು ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿದೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದೆ. ನೀವು ಎಕ್ಸ್ಪೀರಿಯನ್ಸ್ ಅಂದ್ರೆ ಫ್ರೆಶರ್ ಎಕ್ಸ್ಪೀರಿಯನ್ಸ್ ಆಗಿದೆ ಕೇಳ್ತಾ ಇದೆ. ಇನ್ ಕೇಸ್ ನೀವು ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಪ್ಪ ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ಫ್ರೆಶರ್ ಆಗಿ ಈ ಜಾಬಿನ ಅಪ್ಲೈ ಮಾಡ್ತೀನಿ ಅಂದ್ರೆ ಫ್ರೆಶರ್ ಅಂತ ಕ್ಲಿಕ್ ಮಾಡ್ಕೋಬಹುದು. ಕ್ಲಿಕ್ ಮಾಡ್ಕೊಂಡಾದ್ರೆ ಇಲ್ಲಿ ಯಾವುದೇ ತರ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಎಕ್ಸ್ಪೀರಿಯನ್ಸ್ ಕ್ಲಿಕ್ ಮಾಡ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಮ್ಯಾಕ್ಸಿಮಮ್ ನಂಬರ್ 5 ನಂಬರ್ ಅಲೋಡ್ ಮಾಡ್ತಾರೆ. ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ ಅದನ್ನೆಲ್ಲ ಫಿಲ್ ಮಾಡ್ತಾ ಹೋಗ್ಬೇಕು. ಕರೆಂಟ್ ಏನು ಯಾವ್ದು ಆರ್ಗನೈಸೇಷನ್ ಕೆಲಸ ಮಾಡ್ತಿದ್ದೀರಾ, ಆಮೇಲೆ ಕರೆಂಟ್ ಡಿಸಿಗ್ನೇಷನ್ ಏನು ನಿಮ್ದು ಅಂತ ಕೇಳ್ತಾರೆ, ಅದನ್ನ ಫಿಲ್ ಮಾಡ್ಕೋಬೇಕು. ಅದಾದ್ಮೇಲೆ ಕರೆಂಟ್ ಲೊಕೇಶನ್ ಯಾವ ಲೊಕೇಶನ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನ ಫಿಲ್ ಮಾಡಬೇಕು. ಆಮೇಲೆ ಪ್ರಿಫರ್ಡ್ ಲೊಕೇಶನ್ ಯಾವ ಲೊಕೇಶನ್ ನೀವು ಪ್ರಿಫರ್ಡ್ ಮಾಡ್ತೀರಾ ಅಂತ ಕೇಳಿದ್ರೆ ಅದನ್ನ ಕೂಡ ಎಂಟ್ರಿ ಮಾಡ್ಕೋಬೇಕು. ಜಸ್ಟ್ ಈಗ ನನಗೆ ಯಾವುದೇ ತರ ಎಕ್ಸ್ಪೀರಿಯನ್ಸ್ ಇಲ್ಲ, ಹಾಗಾಗಿ ನಾನು ಫ್ರೆಶರ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಫ್ರೆಶರ್ ಅಂತ ಎಂಟ್ರಿ ಮಾಡೋ ಕಾರಣ ನಿಮ್ಗೆ ಯಾವುದೇ ತರ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕರೆಂಟ್ ಲೊಕೇಶನ್ ಇದೆ ಅಂದ್ರೆ ನಿಮ್ದು ಯಾವ ಲೊಕೇಶನ್ ಇಂದ ಅಪ್ಲೈ ಮಾಡ್ತಿದ್ರೆ ಆ ಲೊಕೇಶನ್ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಿಫರ್ಡ್ ಲೊಕೇಶನ್ ಅಂದ್ರೆ ಆಧಾರ್ ಜಾಬ್ಗೆ ಅಪ್ಲೈ ಮಾಡ್ತಿದ್ರಲ್ಲ ಆಪರೇಟಿವ್ ಜಾಬ್ಗೆ ನೀವು ಯಾವ ಲೊಕೇಶನ್ ಪ್ರಿಫರ್ ಮಾಡ್ತೀರಾ, ಯಾವ ಲೊಕೇಶನ್ ನಿಮಗೆ ಇಷ್ಟ ಅಂತ ಕೇಳ್ತದೆ, ಅದಕ್ಕೆ ಅದ್ರ ಮುಖಾಂತರ ನೀವು ಸಿಟಿನ ಲೊಕೇಶನ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಪ್ಲೋಡ್ PDF ಫಾರ್ಮೆಟ್ ಕೇಳ್ತಾ ಇದ್ರೆ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ತಲ್ವಾ ಅದನ್ನ ಡಿಗ್ರಿ ಸರ್ಟಿಫಿಕೇಟ್ ಅದನ್ನ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ಇದನ್ನೆಲ್ಲ ಫಿಲ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ನ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಓಕೆ, ಇವಾಗ ನಾನು ಎಲ್ಲ ಏನಪ್ಪಾ ಅಂದ್ರೆ ಎಲ್ಲ ಆಟೋಮೆಟಿಕ್ ಎಲ್ಲ ಫಿಲ್ ಮಾಡ್ಕೊಂಡು ಇವಾಗ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ. ಓಕೆನಾ? ಲೋಡ್ ಆಗಿ ನಿಮಗೆ ನೆಕ್ಸ್ಟ್ ಪೇಜ್ ಯಾವ ತರ ಬಂದು ತೋರಿಸ್ತಾ ಹೋಗ್ತೀನಿ. ಓಕೆ, ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನೀವು ಕೊಟ್ಟಿರುವಂತ ಇಮೇಲ್ ಐಡಿಗೆ ಏನಪ್ಪಾ ಅಂದ್ರೆ ನಿಮಗೆ ಈಗ ಈ ಕೊಟ್ಟಿರುವಂತ ಇಮೇಲ್ ಐಡಿಗೆ OTP ಬರುತ್ತೆ. ಆ OTP ನಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ? ಯಾವ ಇಮೇಲ್ ಕೊಟ್ಟಿರುತ್ತೆ ಅದೇ ಇಮೇಲ್ OTP ಬಂದಿರುತ್ತೆ. ಆ ಇಮೇಲ್ ಮುಖಾಂತರ ಏನು OTP ಎಂಟ್ರಿ ಮಾಡ್ಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಜಸ್ಟ್ ಏನಪ್ಪಾ ಅಂದ್ರೆ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ತರ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆನಾ? ಇದು ಇಷ್ಟ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿರುತ್ತೆ ಅಪ್ಲಿಕೇಶನ್ ಆಗೋದು. ಜಸ್ಟ್ ಯಾವ್ದೇ ತರ ಜಾಸ್ತಿ ನಿಮ್ ಸರ್ಟಿಫಿಕೇಟ್ ಯಾವ್ದೇ ತರ ಫಿಲ್ ಮಾಡೋ ಜಾಸ್ತಿ ಅವಶ್ಯಕತೆ ಇರಲ್ಲ. ಜಸ್ಟ್ ಏನಪ್ಪಾ
ಏನಪ್ಪ ಈ ತರ ಬಂದ್ರೆ ಮುಗಿತು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಅಂತ ಅರ್ಥ. ಬಟ್ ಇವಾಗ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದೆಲ್ಲ ನಿಮಗೆ ಮೇಲ್ ಕೂಡ ಬರುತ್ತೆ ಮೆಸೇಜ್, ಅದ್ರ ಮುಖಾಂತರ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ನಾನು ಆಧಾರ್ ಅಪ್ಡೇಟ್ಗೆ ಅಪ್ಲಿಕೇಶನ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಏರಿಯಾ ಏನಪ್ಪಾ ಏರಿಯಾ ಸೇಲ್ ಮ್ಯಾನೇಜರ್ ಅಂತ ಇದೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ತರ ಇದೇ ತರ ಯಾವ ತರ ಫಿಲ್ ಮಾಡಿದೆ ಫಸ್ಟ್ನೇ ತರ ಅದೇ ತರ ಫಿಲ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ಹಾಕ್ತಾ ಹೋಗ್ಬೋದು. ನಿಮ್ಗೆ ಯಾವ ಜಾಬ್ ಇಷ್ಟ ಆ ಜಾಬ್ ನೀವು ಕಂಪನಿ ಸೆಕ್ರೆಟರಿ ಅಂತ ಅದು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ IT ಇಂಜಿನಿಯರ್ ಸಪೋರ್ಟ್ ಇದು ಈ ಜಾಬ್ ನಾವು ಅಪ್ಲೈ ಮಾಡಿ ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತೀನಿ. ಯಾವ ತರ ಸೇಮ್ ಯಾವ ತರ ನಾನು ಜಾಬ್ ನೇಮ್ ಬಂದ್ಬಿಟ್ಟು IT ಸಪೋರ್ಟರ್ ಇಂಜಿನಿಯರ್ ಜಾಬ್ ಬಂದ್ಬಿಟ್ಟು ಇದಕ್ಕೆ ನಿಮ್ ನೇಮು, ಫೋನ್ ನಂಬರು, ಮೇಲು, ಕ್ವಾಲಿಫಿಕೇಶನ್ ಆಗಿದೆ, ಎಕ್ಸ್ಪೀರಿಯನ್ಸ್, ಕರೆಂಟ್ ಲೊಕೇಶನ್, ಕರೆಂಟ್ CTR, ಆಮೇಲೆ ಯಾವ ತರ ನೋಟಿಸ್ ಪೀರಿಯಡ್ ಯಾವಾಗ ಎಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಬ್ಯಾಚಲರ್ ಸರ್ಟಿಫಿಕೇಟ್ ಇಲ್ಲಾಂದ್ರೆ PU ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಜಸ್ಟ್ ಏನಪ್ಪಾ ಅಂದ್ರೆ ನೀವು OTP ಬರುತ್ತೆ, OTP ಎಂಟ್ರಿ ಮಾಡ್ಕೊಂಡೆ ಇದಿಷ್ಟೇ ಕಂಪ್ಲೀಟ್ ಆಗಿ ಈ ತರ ಅಪ್ಲಿಕೇಶನ್ ಹಾಕೋದು ಇಷ್ಟೇ ಇದೆ, ಸಿಂಪಲ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಇನ್ ಕೇಸ್ ಜಾಸ್ತಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಓಕೆ, ಇದಿಷ್ಟೇ ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಷ್ಟು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.